ಉತ್ತರ ರಾಜ್ಯಕ್ಕಾಗಿ ಕರೆ ನೀಡಿದಂತಹ ಬಂದ್ ಈಗ ಫ್ಲಾಪ್ ಆಗಿದೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗಿದೆ. ಅಭಿವೃದ್ಧಿ ಮಂತ್ರದ ಎದುರು ಈಗ ಕ್ಷೀಣಿಸ್ತಾ ಇದೆ ಪ್ರತ್ಯೇಕ ರಾಜ್ಯದ ಧ್ವನಿ. ಒಂದ್ ರೀತಿ ಉತ್ತರ ರಾಜ್ಯಕ್ಕಾಗಿ ಕರೆ ನೀಡಿದಂತಹ ಬಂದ್ ಈಗ ಫ್ಲಾಪ್ ಆದಂತೆ ಗೋಚರವಾಗ್ತಾ ಇದೆ. ಉತ್ತರದ 13 ಜಿಲ್ಲೆಗಳಲ್ಲಿ ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ. ಎಂದಿನಂತೆ ವಾಹನ ಸಂಚಾರ, ಶಾಲಾ ಕಾಲೇಜುಗಳು ಕೂಡ ಓಪನ್ ಆಗಿದೆ. ಹಾಗೆ ಆಸ್ಪತ್ರೆ, ಪೆಟ್ರೋಲ್ ಬಂಕ್ಗಳು ಸೇರಿದಂತೆ ಎಲ್ಲಾ ಸೇವೆಗಳು ಕೂಡ ಲಭ್ಯವಾಗ್ತಾ ಇದೆ. ಎಂದಿನಂತೆ ಸಹಜ ಸ್ಥಿತಿಯಲ್ಲಿ ಉತ್ತರ ಕರ್ನಾಟಕದ 13 ಜಿಲ್ಲೆಗಳು ಕೂಡ ಇರುವಂತದ್ದು. ಯಾವುದೇ ಒತ್ತಡಕ್ಕೆ ಮಣಿಯದೆ ಅಖಂಡತೆಗೆ ಉತ್ತರ ಕರ್ನಾಟಕದ ಮಂದಿ ಜೈ ಎಂದಿರುವಂತದ್ದು. ಯಾವುದೇ ಸಂಘಟನೆಯಿಂದಲೂ ಬಂದ್ ಆಚರಣೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯವನ್ನ ಒಡೆಯುವಂತಹ ಹುನ್ನಾರವನ್ನ ಯಾರೆಲ್ಲ ಹಾಕೊಂಡಿದ್ರೋ ಅವರೆಲ್ಲರಿಗೂ ಕೂಡ ಉತ್ತರ ಕರ್ನಾಟಕ ಈಗ ಒಂದ್ ರೀತಿ ಸ್ಪಷ್ಟ ತಿರುಗೇಟನ್ನ ನೀಡಿದ್ದಾರೆ. ಉತ್ತರ ಕರ್ನಾಟಕದ ಮಂದಿ ಒಂದ್ ರೀತಿ ಸರಿಯಾಗಿ ಟಾಂಗನ್ನ ಕೊಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಬಂದ್ ಅನ್ನ ಮಾಡೋದಿಲ್ಲ ಅಂತ ಈಗಾಗಲೇ ಎಲ್ಲಾ ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಸ್ಪಷ್ಟಪಡಿಸೋದ್ರಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತದೆ. ಉತ್ತರ ಕರ್ನಾಟಕ ಇವತ್ತು ಬಂದ್ ಅಂತ ಏನು ಹೇಳ್ತಾ ಇದ್ದಾರೆ ಅದು ಸುಳ್ಳು. ಆದರೆ ನಮ್ಮ ಅಭಿವೃದ್ಧಿಗಾಗಿ ನಮ್ಮ ಒಂದು ಹೋರಾಟ, ನಮ್ಮ ಪ್ರತಿಕ್ರಿಯೆ ಇದೆ. ಆದರೆ ಕರ್ನಾಟಕವನ್ನು ಯಾವುದೇ ಕಾರಣಕ್ಕೂ ನಾವು ಇಬ್ಬಾಗ ಮಾಡಲಿಕ್ಕೆ ಬಿಡುವುದಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಣ್ಮಣಿಗಳು ಏಕೀಕರಣಕ್ಕಾಗಿ ಹೋರಾಡಿ ಕರ್ನಾಟಕವನ್ನು ಒಂದುಗೂಡಿಸಿದ್ದು ನಮ್ಮ ಉತ್ತರ ಕರ್ನಾಟಕ. ಆದರೆ ಇದರ ದುರುಪಯೋಗವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳದೆ ಉತ್ತರ ಕರ್ನಾಟಕ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಪ್ರತಿಯೊಂದು ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನು ಗೊಳಿಸಬೇಕಂತ ತಿಳ್ಕೊಂಡು ನಮ್ಮೊಂದು ಪ್ರತಿಭಟನೆ. ಕರ್ನಾಟಕ ಏಕೀಕರಣ ಸಲುವಾಗಿ ಬಹಳಷ್ಟು ಮಹನೀಯರು ಇಲ್ಲಿ ಹೋರಾಡಿದ್ದಾರೆ. ಇವರೆಲ್ಲ ಒಗ್ಗೂಡಿ ಕರ್ನಾಟಕವನ್ನು ಒಗ್ಗೂಡಿಸಿದ್ದಾರೆ. ಅದನ್ನು ಈಗ ಒಡೆಯಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡುವುದಿಲ್ಲ. ಕರ್ನಾಟಕ ಬಂದು ಎಲ್ಲ ಸುಳ್ಳು. ಯಾಕಂದ್ರೆ ಅಖಂಡ ಕರ್ನಾಟಕವನ್ನು ನಾವು ಬಯಸ್ತೀವಿ. ದಯವಿಟ್ಟು ಇದರಲ್ಲಿ ರಾಜಕಾರಣಿಗಳು ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ. ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ನವೀನ್ ಈಗಾಗಲೇ ಸಿಎಂ ಸಂಧಾನ ಯಶಸ್ವಿಯಾದಂತೆ ಗೋಚರವಾಗ್ತಾ ಇದೆ. ಈಗ ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ? ಬಂದ್ ನಡೆಸಲಾಗ್ತಾ ಇದೆಯಾ? ಹೇಗಿದೆ ಸಿಚುಯೇಷನ್? ಖಂಡಿತವಾಗ್ಲೂ ಏನು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಏನೊಂದು ಉತ್ತರ ಕರ್ನಾಟಕದ ಬಂದ್ಗೆ ಕರೆ ಕೊಟ್ಟಿದ್ರು. ಆದ್ರೆ ಎಲ್ಲೋ ಒಂದು ಕಡೆಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೇವಲ ಬೆರಳೆಣಿಕೆ ಅಷ್ಟೇ ಹೋರಾಟಗಾರರು ಏನೊಂದು ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡುವ ಮೂಲಕ ಉತ್ತರ ಕರ್ನಾಟಕದ ಏನು ಬಂದ್ಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು. ನನ್ನ ಜೊತೆಗೆ ಕೇವಲ 4-5 ಜನ ಏನೊಂದು ಹೋರಾಟಗಾರರು ಮಾತ್ರ ಇರುವಂತದ್ದು. ಅವರನ್ನೇ ಕೇಳೋಣ. ಎಲ್ಲೋ ಒಂದು ಕಡೆಗೆ ಈ ಒಂದು ಬಂದ್ ಸಂಪೂರ್ಣವಾಗಿ ಯಶಸ್ಸು ಕಾಣಲಿಲ್ಲ ಅನ್ನೋದನ್ನ. ನನ್ನ ಜೊತೆಗೆ ಉತ್ತರ ಕರ್ನಾಟಕದ ರೈತ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ. ಸರ್, ಈಗಾಗಲೇ ಬಂದ್ ಕರೆಯನ್ನ ಕೊಟ್ಟಿದ್ರಿ. ಕೇವಲ ಬೆರಳೆಣಿಕೆ ಅಷ್ಟೇ ಹೋರಾಟಗಾರರು ಒಂದು ಚೆನ್ನಮ್ಮ ಸರ್ಕಲ್ ನಲ್ಲಿ ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಏನ್ ಅನ್ಸುತ್ತೆ? ಬರ್ತಾ ಇದಾರೆ, ಈಗ ನಮ್ಮ ರೈತರು ಬರ್ತಾ ಇದಾರೆ. ನಾವು ಬಂದ್ ಕರೆ ಕೊಟ್ಟಿದ್ವಿ. ಬಂದ್ ಕರೆಗೆ ನಮ್ಮ ಮಾನ್ಯ ಕಮಿಷನರ್ ಸಾಹೇಬರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಆ ಕಾರಣದಿಂದ ನಾವು ಪ್ರತಿಭಟನೆ ಮಾಡ್ತೇವೆ. ಪ್ರತಿಭಟನೆ ಮುಖಾಂತರ ಆರಂಭ ಇದು ಹಂತ ಎಲ್ಲಿಗೆ ಹೋಗತ್ತೈತಿ ನೋಡ್ಲಿ. ಇದು ಉತ್ತರ ಕರ್ನಾಟಕ ಹಂತ ಎಲ್ಲಿಗೆ ಹೋಗತ್ತೈತಿ ನೋಡ್ಲಿ. ಇದು ಆರಂಭ ಆಗಿದೆ. ಈಗ ನಾವು ಪ್ರತಿಭಟನೆ ಮುಖಾಂತರ ಮಾನ್ಯ ಜಿಲ್ಲಾ ಅಧಿಕಾರಿ ಅವರಿಗೆ ನಾವು ಮನವಿಯನ್ನು ಕೊಡ್ತೇವೆ. ಮತ್ತು ಸೋಮಶೇಖರ್ ಕೋತಂಬರಿ ಅವರು ವಾಪಸ್ ತಗೊಳಕ್ ಅವ್ರು ಯಾರ್ರಿ? ಅವರೇ ನಮ್ಮ ಸಂಘದವರ? ಯಾರ್ರಿ ಅವರು? ನಮ್ಮಿಂದ ಬಂದು ನನಗೆಲ್ಲ ಪರಿಚಯ ಮಾಡಿಸ್ಕೊಂಡು ನಮ್ಮ ಹುಬ್ಳಿಗೆ ಬಂದು ನಿಮ್ಮನ್ನೆಲ್ಲ ಮಾಧ್ಯಮದವ್ರು ನನ್ನ ಕಡೆಯಿಂದ ಪರಿಚಯ ಮಾಡಿಸ್ಕೊಂಡು ಹೋಗಿ ಸಿಎಂ ಅವ್ರ ಕಡೆ ಕುಂತರು. ಅವನೇನಾದ್ರು ಸಿಎಂ ಕಡೆ ಹೋಗುದಿದ್ರೆ ನಾನೇ ಕಳಿಸ್ತಿದ್ದೆ ಅವನು ಸಿಎಂ ಕಡೆ. ಇಲ್ಲಿ ಬಂದು ನಮ್ಗೆ ಇಲ್ಲಿ ನಿಮಗೆ ಬೆಂಬಲ ಕೊಡ್ತೀವಿ ಅಂತೇಳಿ ನಿಮ್ಮನ್ನೆಲ್ಲ ಪರಿಚಯ ಮಾಡಿಸ್ಕೊಂಡು ಇಲ್ಲಿ ಟಿವಿ ಕುಂತು ಪೇಪರ್ ಕುಂತು ಎಲ್ಲ ಮಾಡಿ ಮಾಧ್ಯಮದವ್ರ ಮುಖಾಂತರ
ತಮ್ಮನ್ನೆಲ್ಲ ಪರಿಚಯ ಮಾಡ್ಕೊಂಡು ಮುಖ್ಯಮಂತ್ರಿ ಕಡೆ ಹೋಗಿ ಕುಂತ ನಾ ಹಿಂದ್ ತಗೊಂಡಾಗ ಅಂತ ಹೇಳ್ತಾನೆ. ಇವನು ಯಾರು ನಮ್ಮ ಸಂಘದವನ ಇವ ಅಲ್ಲ, ಇವ ಮುಖ್ಯಮಂತ್ರಿ ಕಡೆ. ಹಾಗಾದ್ರೆ ನಿಮ್ಮ ಹೋರಾಟಗಾರರಲ್ಲಿ ಒಡಕು ಉಂಟಾಗಿದೆ ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ? ಹೋರಾಟಗಾರರಲ್ಲಿ ಒಡಕು ಉಂಟಾಗಿಲ್ಲ, ಇಂಥ ಕಿಡಿಗೇಡಿಗಳಿಂದ ಈ ಗೊಂದಲಗಳಾಗಿವೆ ಅಷ್ಟೇ. ಹೋರಾಟಗಾರರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ಒಗ್ಗಟ್ಟಾಗಿಯೇ ಇದ್ದೇವೆ. ಗೊಂದಲಗಳ ಸೃಷ್ಟಿಯಾಗಿದೆ, ಇದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ರೀತಿಯ ನೀವು ಜನಪರ ಹೋರಾಟಗಳಿಗಾಗಿ ಏನಾದರೂ ತೊಂದರೆ ಮಾಡಿದಲ್ಲಿ ನಿಮ್ಮಂತ ರಾಜಕಾರಣಿಗಳನ್ನ, ನಿಮ್ಮಂತ ಪುಡಾರಿಗಳನ್ನ ನಾವು ಜನರು ಕ್ಷಮಿಸೋದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಡ್ರಿ, ಇದು ಸ್ವಾಭಿಮಾನದ ಹೋರಾಟ. 13 ಜಿಲ್ಲೆಗಳ 2,80,06,083 ಜನರ ಸ್ವಾಭಿಮಾನದ ಹೋರಾಟ, ಪ್ರತ್ಯೇಕ ರಾಜ್ಯದ ಹೋರಾಟ. ನಾವು ಪ್ರತ್ಯೇಕ ರಾಜ್ಯಕ್ಕಾಗಿ ಎಲ್ಲ ತ್ಯಾಗ ಬಲಿದಾನಕ್ಕೂ ಸಿದ್ಧರಿದ್ದೇವೆ. ವಿರೋಧ ಮಾಡಿದವರಿಗೆ ನಾವು ಮನವೊಲಿಸುವ ಪ್ರಯತ್ನ ಮಾಡ್ತೇವೆ. ಒಟ್ಟಲ್ಲಿ ಇರ್ತಕ್ಕಂಥ ಹೋರಾಟಗಾರರ ಮನದ ಏನು ಮಾತಾಗಿರುವಂತದ್ದು, ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ, ಕೇವಲ ಇದು ಸಾಂಕೇತಿಕ ಪ್ರತಿಭಟನೆ ಆದ್ರೂ ಕೂಡ ಇದು ಹೋರಾಟದ ಒಂದು ಆರಂಭ ಅನ್ನೋ ಮಾತನ್ನ ಇಲ್ಲಿನ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ಶಕುಂತಲಾ, ಅಲ್ಲ, ಸಿಎಂ ಕುಮಾರಸ್ವಾಮಿ ಈಗಾಗಲೇ ಹೇಳಿದರೆ 15 ದಿನಗಳ ಕಾಲ ಇದ್ ಮಾಡ್ತೀನಿ ಅಂತ, ಅಂದ್ರೆ ಬಂದ್ ಹೋಗಿ ಅಲ್ಲೆಲ್ಲವನ್ನೂ ಕೂಡ ವೀಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಒಂದ್ ರೀತಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ. ನವೀನ್, ಥ್ಯಾಂಕ್ ಯು ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.